ಮೇಕ್ ಓವರ್ ಬೈ ಬಾನು ಅವರು ಮಾಡಿರ್ತಕ್ಕಂಥ ಮೇಕಪ್ಪು ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ಮೇಕಪ್ಪು. ಎಲ್ಲೂ ಒಂಥರ ಫಿಝಿ ಅಂತ ಅನ್ನಿಸ್ತಾ ಇಲ್ಲ ಮೇಕಪ್ಪು, ಅಷ್ಟು ಚೆನ್ನಾಗಿ ಬಂದಿದೆ. ಲುಕ್ ನೋಡಿ, ಫುಲ್ ಲುಕ್ಕು ನಿಮಗೆ ಗೊತ್ತಾಗುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೋಡಿದ್ರಲ್ಲ, ಇವಾಗ ಮೇಕಪ್ ಅವರು ಮಾಡಿರೋದು ಬಾನು ಅಂತ ಹೇಳಿ, ಬಾನು ಮೇಕ್ ಓವರ್ ಅವರು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊತಾರೆ. ಹಾಯ್ ನಮಸ್ಕಾರ ಎಲ್ಲರಿಗೂ. ಸ್ಟಾರ್ಟ್ ಮಾಡಿದ್ದಾರೆ, ನಾನು ಮರ್ತ್ಕೊಂಡಿದ್ದೆ ವಿಡಿಯೋ ಮಾಡೋದು, ಆಮೇಲಿಂದ ಮೇಕಪ್ ಮಾಡ್ತಾ ಇದ್ದಾರೆ. ಸಡನ್ನಾಗಿ ತಗೊಂಡೆ, ಅಷ್ಟರಲ್ಲಿ ಆಲ್ರೆಡಿ ಅವರು ಕಲರ್ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಮರ್ತ್ಕೊಂಡಿದ್ದೆ ವಿಡಿಯೋ ಮಾಡೋದು, ತುಂಬ ಡಾರ್ಕ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ನಾನೇ ಏನೋ ನೆಕ್ಕಿಗೆ ಮಾಡ್ಕೋತಾ ಇದ್ದೀನಿ ಹೋಮ್ ಮೇಡ್ ರೆಸಿಪೀಸ್. ಹಂಗಾಗಿ ಸ್ವಲ್ಪ ನೆಕ್ಕಿಗೆ ಬೇಡ ಅಂತ ಹೇಳಿದ್ದೀನಿ ನಾನು ಅವರಿಗೆ. ಯಾಕೆಂದರೆ ನಾನು ಅದು ಇದು ಎರಡು ಮಾಡಿದ್ರೆ ಇದು ಸ್ವಲ್ಪ ಕೆಮಿಕಲ್ ಇರುತ್ತೆ ಅಲ್ವಾ ಮೇಕಪ್ಪು, ಹಂಗಾಗಿ ಅದರಿಂದ ಅದಕ್ಕೆ ಫಿಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಡಾರ್ಕ್ ನೆಕ್ ಆಫ್ರಿಕನ್ಸ್ಗೆಲ್ಲ ಏರ್ ಹಿಂಗೆ ಇರುತ್ತೆ ಹೋಮ್ ಮೇಡ್ ರೆಸಿಪೀಸ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ. ಹಾಗಾಗಿ ನಾನು ಹಂಗೆ ಏನಾರ ಕಾಣಿಸ್ತಾ ಇದ್ದೀನಿ ಅಂತ ಮಾಡಿಸ್ಕೊಂಡಿರೋದು. ತುಂಬ ಟ್ಯಾನ್ ಆಗಿದೆ ನಂದು ಕೈಗಳು ಮತ್ತು ನೆಕ್ಕು ಎಲ್ಲ. ಅದಕ್ಕೆ ನಾನು ನನ್ನದೇ ಆದಂಥ ರೆಮಿಡೀಸ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ನಾನು ಅದಕ್ಕೆ ಏನಕ್ಕೆ ಮೇಕಪ್ ಮಾಡಿಸ್ಕೊಂಡಿಲ್ಲ. ಅವರು ಕೇಳಿದರು ಪ್ರಮೋಷನ್ ಮಾಡಿಕೊಡಿ ಒಂದು ವಿಡಿಯೋ, ನಾನು ಮೇಕಪ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿ ನಾನು ಮಾಡಿಸ್ಕೊಂಡೆ. ನೆಕ್ಕಿಗೆ ಲೈಟಾಗಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಸರಿ ಓಕೆ ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿ ಸ್ಕಿನ್ ಟೋನ್ಗೆ ಮ್ಯಾಚ್ ಮಾಡ್ತಾರೆ. ಅಂದರೆ ಎಷ್ಟು ಚೆನ್ನಾಗಿದೆ ಮೇಕಪ್ ಅಂದರೆ, ನನ್ನದು ಫೋಟೋಸ್ ವೀಡಿಯೋಸ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಅಷ್ಟು ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್ಪು. ಆ್ಯಕ್ಚುಲಿ ನಾವು ಟ್ರೈ ಮಾಡಿದ್ವಿ, ಯಾರಿಗಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ವಾಯ್ಸ್ ಕೊಡೋಕ್ಕೆ ತೊಂದರೆ ಇಲ್ಲ, ಆದರೂ ಕೊಡ್ತಾಯಿದ್ದೀನಿ. ನೋಡ್ಬೋದು ನೀವು, ಒಂದು ಸೈಡ್ ಫೇಸ್ ನೋಡ್ಬೋದು, ಇನ್ನೊಂದು ಸೈಡ್ ಫೇಸ್ ನೋಡ್ಬೋದು. ಅರ್ಧ ಫೇಸ್ಗೆ ಆಗಿದೆ ಆಲ್ರೆಡಿ. ತುಂಬ ಚೆನ್ನಾಗಿ ಕವರ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಅಂತ. ಲಿಪ್ಸ್ಟಿಕ್ ಆ್ಯಡ್ ಮಾಡಿಸ್ಕೊಂಡಿಲ್ಲ, ಲಿಪ್ಸ್ಟಿಕ್ ಮತ್ತು ಕಾಜಲಿನ ಬಾಕಿ ಇದೆ. ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ನೋಡಿ ಏನು ಹೇಳ್ತಾರೆ, ಆಫ್ರಿಕನ್ ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ ಅಂತ. ಮೋಸ್ಟ್ಲಿ ಕ್ರಿಂಪಿಂಗ್ ಆಗಿದೆ ಹೇರು, ಹಂಗಾಗಿ ಸ್ವಲ್ಪ ಹಂಗೆ ಕಾಣಿಸ್ತಾ ಇದೆ. ಯಾವಾಗಲೂ ಹೇರ್ ಸ್ಟೈಲ್ ಮಾಡೋಕ್ಕೆ ಕ್ರಿಂಪಿಂಗ್ ಮಾಡಿದ್ರೆ ಹೇರು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಕ್ರಿಂಪ್ ಮಾಡ್ಕೋತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೇಕಪ್ಪು. ಫಿನಿಶಿಂಗು ಆ ಫೌಂಡೇಶನಲ್ಲಿ ಬರುತ್ತಲ್ಲ, ಅಷ್ಟು ಈಸಿ ಅಲ್ಲ ಮೇಕಪ್ ಕೂರಿಸೋದು. ನಾವು ಅವರ ಸ್ಕಿನ್ ಟೋನ್ ಕರೆಕ್ಟಾಗಿ ಕೂರಿಸೋದು ಅಷ್ಟು ಈಸಿ ಅಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಒಂಥರ ಫೌಂಡೇಶನ್ನೆಲ್ಲ ಆ್ಯಡ್ ಮಾಡಿದ್ರೆ ಹಿಂಗೆ ಆಗ್ಬಿಡುತ್ತೆ ಫೇಸ್. ಎಷ್ಟು ಚೆನ್ನಾಗಿ ಬಂದಿದೆ ಹಾಕಿರೋದು ನೋಡ್ತಾ ಇರ್ಬೋದು ನೀವು. ಹೇರ್ ಸ್ಟೈಲ್ ಎಲ್ಲ ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸ್ಯಾರಿ ಹಾಕ್ಕೊಂಡು ಆಮೇಲಿಂದ ಲಿಪ್ಸ್ಟಿಕ್ ಕಾಜಲ್ ಆ್ಯಡ್ ಮಾಡಿ ಹೇರ್ ಸ್ಟೈಲು ಮೇಕಪ್ ಎಲ್ಲ ರೆಡಿ ಆಗಿದೆ. ಲಿಪ್ಸ್ಟಿಕ್ ಹಾಕಿ ನೋಡಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬಾನು ಅಂತ ಹೇಳ್ಬಿಟ್ಟು ಇವರು ಬಾನು ಎಷ್ಟು ಚೆನ್ನಾಗಿ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿ. ಟ್ಯಾಗ್ ಮಾಡಿದ್ದೀನಿ ನಂದು ಈ ಬ್ಲಾಗಲ್ಲಿ ಅವ್ರನ್ನ ಟ್ಯಾಗ್ ಮಾಡಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ, ಅವ್ರನ್ನ ಟ್ಯಾಗ್ ಮಾಡಿದ್ದೀನಿ. ಆ್ಯಕ್ಚುಲಿ ಯಾರಿಗಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ, ಡಿ ಎಮ್ ಮಾಡಿ ಅವರಿಗೆ, ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಎಷ್ಟು ಒಳ್ಳೆ ಮೇಕಪ್ ಮಾಡ್ತಾ ಇದ್ದಾರೆ ನೋಡಿ. ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ ಅದು ಫಿನಿಶಿಂಗು. ನೋಡ್ಬೋದು ನೀವು. ನೋಡಿ ಫೈನಲ್ ಲುಕ್ ನೋಡಿ ಹಿಂಗೆ ಬಂದಿದೆ. ಇನ್ನೂ ಬಿಂದಿ ಇಟ್ಕೊಂಡಿಲ್ಲ ನಾನು. ನೋಡ್ಬೋದು ನೀವು. ಕರ್ಕೊಂಡೋಗ್ಬಿಟ್ಟು ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಸ್ತಾ ಇದ್ದೆ. ಆ್ಯಕ್ಚುಲಿ ನನಗೆ ತುಂಬ ಟೈಮ್ ಆಗಿಬಿಟ್ಟಿತ್ತು. ಸಂಜೆ ಟೈಮ್ ಪಾಪ ಮಾಡಿಸ್ಕೊಂಡಿದ್ದು ನಾನು. ಮಧ್ಯಾಹ್ನ ಮೇಲೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಬೆಳಗ್ಗೆನೇ ಮಾಡಿಸ್ಕೊಂಡಿದ್ರೆ ಆ್ಯಕ್ಚುಲಿ ನನಗೆ ಯೂಟ್ಯೂಬ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಮತ್ತು ನನ್ನ ಒಂದಷ್ಟು ರೀಲ್ಸ್ಗಳು ಮಾಡೋಕ್ಕೆಲ್ಲಕ್ಕೂ ನನಗೆ ಟೈಮ್ ಸಿಗ್ತಾಯಿತ್ತು. ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದಾಗಿ ನಾನು ಮಧ್ಯಾಹ್ನ ಮಾಡಿಸ್ಕೊಂಡೆ. 3 o'clock ಮೇಲೆ ಮಾಡಿಸ್ಕೊಂಡಿದ್ದೆ. ಹಾಗಾಗಿ ಸಂಜೆ ಲೇಟ್ ಆಯಿತು. ಆದರೂ ನನ್ನ ಫ್ರೆಂಡ್ ಬಂದು ವೀಡಿಯೋ ಮಾಡಿಕೊಟ್ಲು. ಅವಳು ತಿರ್ಗ ಎಲ್ಲದನ್ನು ವೀಡಿಯೋಸ್ ಎಲ್ಲ ಮಾಡಿ ಆಮೇಲೆ ಅದ್ರ ನಂತರ ಕರ್ಕೊಂಡು ಬಂದರು. ತುಂಬ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ, ಅದಕ್ಕೆ ಜಾಸ್ತಿ ಏನೂ ಮಾಡ್ಕೊಳಕ್ಕಾಗಲಿಲ್ಲ ವೀಡಿಯೋಸ್ ಎಲ್ಲ.
ಟೆಂಪಲ್ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಅವರು ಕ್ಯಾಮರಾಗೆ ಅಲೋ ಇಲ್ಲ ಅಂತ ಹೇಳಿದ್ರು. ಆಮೇಲಿಂದ ನಂದು ಮೊಬೈಲಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಮೊಬೈಲಲ್ಲೇ ಮಾಡಿಕೊಂಡು ನೋಡಿ, ನಂದು ನೆಕ್ ಮತ್ತು ಕೈಗೆಲ್ಲ ಮಾಡಿಸ್ಕೊಂಡಿಲ್ಲ. ನಂದು ರೆಸಿಪೀಸ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ ಒಮ್ಮೆಡು, ಹಂಗಾಗಿ ನಾನು ಯಾವುದೇ ರೀತಿ ಕೈಗೆ ಮತ್ತು ನೆಕ್ಕಿಗೆಲ್ಲ ಮಾಡಿಸ್ಕೊಂಡಿಲ್ಲ ಮೇಕಪ್ನ, ಬರೀ ಫೇಸಿಗೆ ಮಾತ್ರ ಮಾಡಿಸ್ಕೊಂಡಿದ್ದೀನಿ. ಹಂಗೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅವರು ಇಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಅವರು ಸ್ವಲ್ಪ ಫ್ರೀ ಇದ್ದೀನಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡು ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡ್ವಿ. ಹೆಂಗೂ ಆಲ್ರೆಡಿ ತುಂಬ 7 ಹತ್ರ ಆಗಿಬಿಟ್ಟಿತ್ತು ಟೈಮು. ಹೊರಗಡೆ ಅಂತೂ ಯಾವುದು ವೀಡಿಯೋಸೇ ಮಾಡ್ಕೊಳಕ್ಕಾಗಲಿಲ್ಲ, ಜಾಸ್ತಿ ಎಲ್ಲೂ ಟೈಮ್ ಆಗಲಿಲ್ಲ. ಅಲ್ಲಿ ಅಂದರೆ ಕತ್ಲೆ ಇತ್ತಲ್ಲ, ಹಂಗಾಗಿ ಆಗಲಿಲ್ಲ. ನೋಡಿ, ತುಂಬ ಚೆನ್ನಾಗಿದೆ. ಟೆಂಪಲ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ನಾನು ಫಸ್ಟ್ ಟೈಮ್ ಹೋಗಿದ್ದೆ ಅಲ್ಲಿಗೆ ಟೆಂಪಲ್ಗೆ. ನನಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ಹೆಬ್ಬಾಳಲ್ಲಿ ಇಷ್ಟು ಚೆನ್ನಾಗಿರೋದು ಒಂದು ಒಳ್ಳೆ ಟೆಂಪಲ್ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ನಮ್ಮ ಹೂವು ಹೇಳ್ಕೊಡ್ತಾ ಇದ್ಲು, ಹಂಗೆ ಬಾ ಹಿಂಗೆ ಬಾ, ಅದು ಮಾಡು ಇದು ಮಾಡು ಅಂತ ಹೇಳ್ಬಿಟ್ಟು. ಹಿಂಗೆ ಬಂದರೆ ಬಯಸ್ಕೊಂಡಿದ್ದೀನಿ ಅವಳತ್ರ. ಒಂದಷ್ಟು ವೀಡಿಯೋ ಮಾಡಿಕೊಟ್ಲು, ಸ್ಲೋ ಆಗೋಯ್ತು. ವೀಡಿಯೋಸ್ಗಳೆಲ್ಲ ಮಾಡಿಕೊಂಡು ಬಂದ್ವಿ. ಮೇಕಪ್ಪು ಯಾರಿಗಾದರೂ ಬೇಕಿದ್ದಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರೈಸ್ ಎಲ್ಲ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇಷ್ಟು ಕಡಿಮೆನಾ ಅಂತ ಹೇಳಿ, ಎಷ್ಟು ಕಡಿಮೆ ಮಾಡಿಕೊಡ್ತಾರೆ. ಯಾಕೆಂದರೆ ಅವರು ಪ್ರೈಸ್ನ ನೋಡ್ತಾ ಇಲ್ಲ. ಎಲ್ಲರನ್ನೂ ನನಗೆ ಏನು ಹೇಳ್ತಾರೆ, ನನಗೇನು ಬೇಕಾಗಿರೋದು ಅಂದರೆ ಅವರು ಸ್ವಲ್ಪ ಬ್ಯುಸಿ ಆಗಬೇಕು ಕೆಲಸದಲ್ಲಿ ಅಂತ ಹೇಳಿಬಿಟ್ಟು ಮಾಡಿಕೊಡ್ತಾ ಇದ್ದಾರೆ. ತುಂಬ ಕಡಿಮೆ ಪ್ರೈಸಲ್ಲೇ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಯಾರಿಗಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಮದುವೆ ಅವರಾಗ್ಬೋದು, ಏನು ಹೇಳ್ತಾರೆ, ರಿಸೆಪ್ಷನ್ದು, ಮದುವೆದು. ನೋಡೋದ್ರಲ್ಲ ಹೇರ್ ಸ್ಟೈಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹೇರ್ ಸ್ಟೈಲ್ ಆಗ್ಬೋದು, ಸ್ಯಾರಿ ಆಗ್ಬೋದು, ನಿಮಗೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಮೇಕಪ್ಪು, ಸ್ಯಾರಿ, ಹೇರ್ ಸ್ಟೈಲ್ ಎಲ್ಲದನ್ನು ಕಾಂಟ್ಯಾಕ್ಟ್ ಮಾಡಿ. ಒಂದು ಸರಿ ಕಾಂಟ್ಯಾಕ್ಟ್ ಮಾಡಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಅದ್ರ ನಂತರ ಪ್ರತಿಯೊಂದಕ್ಕೂ ಅವರನ್ನೇ ಕರೀತಾರೆ. ತುಂಬ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಒಂದಷ್ಟು ವೀಡಿಯೋಸ್ಗಳು ಮಾಡಿಸ್ಕೊಂಡು ಒಂದು ಕತ್ಲೆ ಆಗ್ಬಿಟ್ಟಿದೆ. ಹೊರಗಡೆ ಎಲ್ಲೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಅಷ್ಟೇ, ಇದನ್ನು ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಅದಕ್ಕೆ ಮುಂಚೆ ನಮ್ಮ ಪೂನ ಹಾಕಬೇಕಲ್ಲ, ಅವಳ ಜೊತೆ ಅವಳೇ ಕರ್ಕೊಂಡೋಗಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದು ನೋಡ್ತಾ ಇರ್ಬೋದು ನೀವು. ನಾನು ಯಾವುದು ಯೂಟ್ಯೂಬ್ ವೀಡಿಯೋ ಮಾಡ್ಕೊಂಡಿಲ್ಲ, ಹಾಗಾಗಿ ಈ ಕತೆ. ಯಾರೋ ನೋಡಿ ಪೂ ಸೊಂಟ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಸೊಂಟ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಬ್ಲಾಗ್. ನನಗೆ ವೀಡಿಯೋಸ್ ಎಲ್ಲ ಮಾಡಿಕೊಟ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೆಗ್ದಿರೋಂಥ ನಮ್ಮ ಪೂಗೆ ಥ್ಯಾಂಕ್ಸ್ ಹೇಳಿದೆ ಇದ್ರೆ ಆಗುತ್ತಾ. ಥ್ಯಾಂಕ್ ಯು ಸೋ ಮಚ್ ಪೂ, ಲವ್ ಯು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳಿನ ಬ್ಲಾಗಲ್ಲಿ ಸಿಗುವ ಗಾಯ್ಸ್. ಹಾಗೆ ಒಂದಷ್ಟು ಫೋಟೋಸ್ ಹಾಕಿದ್ದೀನಿ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಮನೇಲಿ ತೊಗೊಂಡಿರೋದು ಮತ್ತು ಅಲ್ಲಿ ಟೆಂಪಲಲ್ಲಿ ತೊಗೊಂಡಿರೋದು ಎಲ್ಲ ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಇದನ್ನೆಲ್ಲ ನೋಡಿ ಭಾನು ಜೊತೆ ಕೂಡ ಆ್ಯಡ್ ಮಾಡಿದ್ದೀನಿ. ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ಟ್ಯಾಗ್ ಮಾಡಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ಟ್ಯಾಗ್ ಮಾಡಿದ್ದೀನಿ ಅವರನ್ನು, ಭಾನು ಅವರನ್ನು. ಅಲ್ಲಿ ಹೋಗ್ಬಿಟ್ಟು ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಯಾರಿಗಾದರೂ ಮೇಕಪ್ ಮಾಡಿಸ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ. ನನಗಂತೂ ತುಂಬ ಖುಷಿ ಕೊಡ್ತು ಇವ್ರು ಮಾಡಿರ್ತಕ್ಕಂಥ ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಎಲ್ಲ ಕೂಡ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಲುಕ್ಕಿಂಗ್ ಲೈಕ್ ಅ ವಾವ್ ಮೈ ಫೋಟೋಸ್ ಅಂತ ಹೇಳ್ತಾ ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ. ಇವರು ಭಾನು ಅಂತ, ಭಾನು ಇವರೇನೆ ನನಗೆ ಮೇಕಪ್ ಮಾಡಿರೋದು. ಭಾನು ಮೇಕ್ ಓವರ್ ಅವರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ನಿಮ್ಮ ಸ್ಕಿನ್ ಟೋನಿಗೆ ತಕ್ಕಂತೆ ಮಾಡ್ತಾರೆ. ಇದೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಟ್ಟಿರೋದು ನಮ್ಮ ಪೂ. ಅವಳು ಟೈಮ್ನ ನನಗೋಸ್ಕರ ಕೊಟ್ಟಿದ್ದಾಳೆ ಪಾಪ. ಥ್ಯಾಂಕ್ ಯು ಸೋ ಮಚ್ ಪೂ ಅಂತ ಹೇಳ್ತಾ ಬನ್ನಿ. ನಾನು ಯಾವುದೇ ರೀತಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ, ಟೈಮ್ ಸಿಕ್ಕಿಲ್ಲ. ಹಂಗಾಗಿ ಇದೆಲ್ಲ ಫ್ರೆಂಡ್ಸ್ಗಳು ಎಡಿಟ್ ಮಾಡಿಕೊಟ್ಟಿರ್ತಕ್ಕಂಥ ವಿಡಿಯೋ. ಥ್ಯಾಂಕ್ ಯು ಇಬ್ಬರು ಕೂಡ. ರಮೇಶೇ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ. ನೋಡಿ ತುಂಬ ಚೆನ್ನಾಗಿ ಎಡಿಟ್ ಮಾಡಿಕೊಟ್ಟಿದ್ದೀರಾ. ಬಟ್ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಇದಕ್ಕೆ, ಆ ಸಾಂಗ್ನ ಕಟ್ ಮಾಡಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಎಷ್ಟು ಚೆನ್ನಾಗಿ ಎಡಿಟ್ ಮಾಡಿದ್ದೀರಾ. ಥ್ಯಾಂಕ್ ಯು.
ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಅಂತ ಹೇಳ್ತಾ, ನನ್ನ ವಿಡಿಯೋ ನೋಡಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನಾಳಿನ ವಿಡಿಯೋದಲ್ಲಿ ಸಿಗುವಾಗ ಚಬ್ಬಿ ಕ್ರಿಯೇಷನ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನನ್ನ ವೀಡಿಯೋಸ್ನ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್ ಗಾಯ್ಸ್. ನಾಳಿನ ವಿಡಿಯೋದಲ್ಲಿ ಸಿಗುವ.